ಎಲ್ಲರಿಗೂ ನಮಸ್ಕಾರ. ಉತ್ತರ ಕರ್ನಾಟಕ ಧ್ವನಿ ಮತ್ತು ಬೆಳಕು ಜನರೇಟರ್ LED ವಾಲ್ ಸಂಘದಿಂದ ನಾವು ಮಾನ್ಯ ಅಧ್ಯಕ್ಷರಿಗೆ ಹಾಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಬೇಡಿಕೊಳ್ಳೋದೇನೆಂದರೆ, ಪ್ರತಿ ವರ್ಷದಂತೆ ಈ ವರ್ಷ ಗಣಪತಿ ಹಬ್ಬ ಬರತೈತಿ. ಸೊ ನೀವು ಏನಂದ್ರ ಪ್ರತಿ ವರ್ಷದಂಗೆ ಈ ವರ್ಷನೂ ನಿಮ್ಮ ಕಾಯ್ದೆ ಕಾನೂನು ಪ್ರಕಾರ ಒಂದು ನಮಗ ಏನಾದ್ರೂ ಗಣಪತಿ ವಿಸರ್ಜನೆ ಮಾಡ್ಲಿಕ್ಕೆ DJ ಹಾಗೂ LED ವಾಲ್ ಹಾಗೂ ಏನೋ ಒಂದು ಬೆಳಕಿನ ಒಂದು ವ್ಯವಸ್ಥೆ ಮಾಡಿ ಕೊಡಬೇಕು. ಇದರಿಂದ ನಾವು ಸಾರ್ವಜನಿಕರು ಹಾಗೂ ಇಲ್ಲಿದ್ದಕ್ಕಂತ ಎಲ್ಲರೂ ಇದರಿಂದನೇ ನಮ್ಮ ಜೀವನ ನಡೆಸಾಕತ್ತೀವಿ. ಸಾವಿರಾರು ಕುಟುಂಬಗಳು ಇದರಿಂದನೇ ನಮ್ದು ಜೀವನ ಸಾಗಕತ್ತೈತಿ. ಸೊ ಅದಕ್ಕಾಗಿ ನಾವು ಮಾನ್ಯ ಅಧಿಕಾರಿಗಳಲ್ಲಿ ಬೇಡ್ಕೊಳ್ಳೋದೇನಂದ್ರೆ, ಈ ವರ್ಷನೂ ನಿಮ್ಮ ಗೈಡ್ಲೈನ್ಸ್ ಪ್ರಕಾರ ಪ್ರತಿ ವರ್ಷದಂತೆ ಈ ವರ್ಷನೂ ನಾವು 10 ಗಂಟೆ ನೀವು ಹೇಳೋಕಿನ ಮುಂಚೆ ನಾವೇ ಬಂದ್ ಮಾಡ್ತೀವಿ. ಆಮೇಲೆ ನೀವು ಹೇಳಿದ ಹಾಗೆ 4 ಬೇಸ್ 4 ಟಾಪ್ ಹೇಳಿದ್ರ ಅದೇ ರೀತಿ ನಾವು 4 ಬೇಸ್ 4 ಟಾಪ್ ದಲ್ಲೇ ಇದ್ದೇವೆ. ನಾವು ಏನಾದ್ರು ಉತ್ತರ ಕರ್ನಾಟಕ ಏನು ಧ್ವನಿ ಮತ್ತು ಬೆಳಕಿನ ಜನರೇಟರ್ ಇದಾವಲ್ಲ, ಇದನ್ನ ನಾವು ಯಾವಾಗಲೂ ಫಾಲೋ ಮಾಡ್ಕೊಂಡ್ ಬಂದೇವಿ. ಇದರಿಂದ ನಾವು ಪಾಲಿಸಾಕತ್ತೇವಿ. ಇದರಿಂದ ಮತ್ತೇನಾದ್ರೂ ಹೆಚ್ಚಿನ ಪ್ರಮಾಣದಲ್ಲಿ ಏನೋ ನಮ್ಮಿಂದ ಸಮಸ್ಯೆ ಆಗೈತೆ ಅಂದ್ರೆ ಅದು ನಮ್ಮಿಂದ ಅಲ್ಲ, ಬೇರೆ ರಾಜ್ಯದಿಂದ ಬಂದು ಹೆಚ್ಚಿನ ಪ್ರಮಾಣದಲ್ಲಿ ಧ್ವನಿಯನ್ನು ಒದಗಿಸಿ ಡೆಸಿಬಲ್ ಜಾಸ್ತಿ ಮಾಡೋದ್ರಿಂದ ಇವತ್ತು ನಮ್ಮ ಉತ್ತರ ಕರ್ನಾಟಕ ಧ್ವನಿ ಮತ್ತು ಬೆಳಕಿನ ಜನರೇಟರ್ ಸಂಘದವರಿಗೆ ಸಮಸ್ಯೆ ಆಗತೈತಿ. ನಾವು ಯಾವುದೇ ತರದ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಒಂದು ಕೋರ್ಟ್ ಅನುಮತಿಯನ್ನು ಯಾವುದೇ ತರದ ಮೀರುವುದಿಲ್ಲ. ದಯಮಾಡಿ ಇದರಿಂದ ಸಾವಿರಾರು ಲಕ್ಷಾಂತರ ಜನಗಳ ಒಂದು ಹೊಟ್ಟೆಪಾಡ ನಡೆಯಕತೈತಿ. ಅದನ್ನ ಯಾರು ದಯಮಾಡಿ ರಾಜ್ಯದ ನಮ್ಮ ಅಧಿಕಾರಿಗಳಾಗ್ಲಿ ಪ್ರತಿಯೊಬ್ಬರಾಗ್ಲಿ ಇದನ್ನ ನಮ್ಗೆ ನಡೆಸಿಕೊಡ್ಬೇಕಾಗಿ ವಿನಂತಿ. ಆಮೇಲೆ ಹೇಳ್ತೀರಿ, ಇದನ್ನ ಬಿಟ್ಟು ಇನ್ನೊಂದು ಬಿಸ್ನೆಸ್ ಮಾಡು, ಯಾಕೆ ಇದ ಒಂದೈತಿ ನಮಗೆ ಇದು ಒದ್ದೈತಿ. ಇಲ್ಲಿ ಯಾರು ಗೌರ್ಮೆಂಟ್ ಜಾಬ್ ಇದ್ದಾರು ಇಲ್ಲ. ಇದರಿಂದ ನಮ್ಮ ಒಬ್ಬೊಂದಲ್ಲ ನಮ್ಮ ಮಾಲೀಕ ಹೇಳ್ಬೋದು. ಇದನ್ನ ಮಾಲೀಕನಿಂದ 10 ಮಂದಿ ಆಳ್ ಇರ್ತಾರ, 8 ಮಂದಿ ಆಪರೇಟರ್ ಇರ್ತಾರ. ಅವ್ರದ್ದು ಜೀವನ ನೋಡ್ಬೇಕಾಗತ್ತೆ. ಪ್ರತಿಯೊಬ್ಬರು ನಮ್ಮಿಂದ ಆಗ್ಲಿ ಅವರಿಂದ ಆಗ್ಲಿ ನಾವೆಲ್ಲರಿಂದಾನು ಬರಾಕತ್ತೇವಿ. ದಯಮಾಡಿ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ನೀವು ಅನ್ಬೋದು. ಅದೇ ಸಾರ್ವಜನಿಕರು ಪುಣ್ಯಕ್ಕೋಸ್ಕರ ನಮ್ಗೆ ಆರ್ಡರ್ ಮಾಡಕತ್ತಾರ. ದಯಮಾಡಿ ನಮ್ಗೆ ಹೊಟ್ಟೆಪಾಡು ನಡೆಸಿಕೊಡ್ರಿ. ಇದನ್ನ ನಮ್ಗೆ ಬೇಡ್ಕೋಕತ್ತೀವಿ. ನಾವು ಉತ್ತರ ಕರ್ನಾಟಕ ಮತ್ತು ಧ್ವನಿ ಬೆಳಕು ಜನರೇಟರ್ ಕಡೆಯಿಂದ ಇದನ್ನ ನಾವು ಬೇಡಿಕೊಂಡು ಮನವಿ ಮಾಡಾಕತ್ತೀವಿ.